ಹಾಯ್ ಗೈಸ್, ಮೆಸೇಜಸ್ ಆ್ಯಪ್ ಇರುತ್ತಲ್ವ, ಟೆಕ್ಸ್ಟ್ ಮೆಸೇಜ್ SMS ಮಾಡ್ತಿರಲ್ವ, ಆ ಒಂದು ಆ್ಯಪನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಟು ಯೂಸ್ ಮೆಸೇಜಸ್ ಮೇಕ್ ಇಟ್ ಯುವರ್ ಡೆಫಾಲ್ಟ್ SMS ಆ್ಯಪ್. ಹಾಗೆ ಕೆಳಗಡೆ ಸೆಟ್ ಡೆಫಾಲ್ಟ್ SMS ಆ್ಯಪ್ ಅಂತ ಕೂಡ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸೆಟ್ SMS ಆ್ಯಪ್ ಮೇಲ್ಗಡೆ ಕ್ಲಿಕ್ ಮಾಡಿದರೂ ಕೂಡ ಏನು ಆಪ್ಷನ್ಸ್ಗಳು ತೋರಿಸ್ತಾ ಇರಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಈಗ ಸೆಟ್ SMS ಡೆಫಾಲ್ಟ್ ಆ್ಯಪ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಆಪ್ಷನ್ಸ್ ಏನಾದರೂ ಬಂದರೆ ಓಕೆ, ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ SMS ಆ್ಯಪ್ ಇರುತ್ತಲ್ವ, ಅದನ್ನು ಲಾಂಗ್ ಪ್ರೆಸ್ಸನ್ನು ಮಾಡಿ. ಲಾಂಗ್ ಪ್ರೆಸ್ಸನ್ನು ಮಾಡಿದಾಗ ಆ್ಯಪ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ, ಇಲ್ಲಿ ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಅಂತ ಇದೆ, ಹಾಗೆ ಕ್ಲಿಯರ್ ಡಾಟಾ ಅಂತ ಇದೆ. ಕ್ಲಿಯರ್ ಡಾಟಾ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಯರ್ ಡಾಟಾ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕ್ಲಿಯರ್ ಆಲ್ ಡಾಟಾ ಹಾಗೆ ಕ್ಲಿಯರ್ ಚೆಕ್ ಅಂತ ಇರುತ್ತೆ. ನೀವು ಇಲ್ಲಿ ಕ್ಲಿಯರ್ ಆಲ್ ಡಾಟಾ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಯರ್ ಆಲ್ ಡಾಟಾ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಲ್ ಡಾಟಾ ಅಂತ ಬರುತ್ತೆ. ನೀವು ಇಲ್ಲಿ ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಮಾಡಿರುವಂಥ ಮೆಸೇಜ್ಗಳು ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಓಕೆ ಮೇಲ್ಗಡೆ ಕ್ಲಿಕ್ ಮಾಡಲ್ಲ, ಯಾಕಂದರೆ ಡಾಟಾ ಕ್ಲಿಯರ್ ಆಗೋದು ಬೇಡ. ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ. ನೀವು ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ನಂತರ ಬ್ಯಾಕ್ ಬಂದು ನಿಮ್ಮ SMS ಆ್ಯಪ್ ಇರುತ್ತಲ್ವ, ಆ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟು ಯೂಸ್ ಮೆಸೇಜಸ್ ಹಾಗೆ ಮೊದಲು ಏನಿತ್ತಲ್ವ ಅದೇ ರೀತಿಯಾಗಿ ಇದೆ. ಹಾಗೆ ಇಲ್ಲಿ ಸೆಟ್ ಡೆಫಾಲ್ಟ್ SMS ಆ್ಯಪ್ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಟ್ SMS ಆ್ಯಸ್ ಯುವರ್ ಡೆಫಾಲ್ಟ್ SMS ಆ್ಯಪ್ ಅಂತ ಬರುತ್ತೆ. ಹಾಗೆ ಅಲ್ಲಿ ಮೆಸೇಜಸ್ ಅಂತ ಇರುತ್ತೆ, ಮೆಸೇಜಸ್ ಕರೆಂಟ್ ಡೆಫಾಲ್ಟ್ ಅಂತ ಇರುತ್ತೆ. ನೀವು ಅಲ್ಲಿ ಮೆಸೇಜಸ್ ಫಸ್ಟ್ ಆಪ್ಷನ್ ಇದೆಯಲ್ವ, ಆ ಫಸ್ಟ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸೆಟ್ ಆ್ಯಸ್ ಡೆಫಾಲ್ಟ್ ಅಂತ ಬರುತ್ತೆ. ಸೆಟ್ ಆ್ಯಸ್ ಡೆಫಾಲ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಟ್ ಆ್ಯಸ್ ಡೆಫಾಲ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೆಸೇಜ್ ಆ್ಯಪ್ ಏನಿದೆ ಅದು ಕರೆಕ್ಟಾಗಿ ಓಪನ್ ಆಗುತ್ತೆ, ಮೊದಲಿನ ಥರನೇ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ಬಂದಿದೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಈ ಆ್ಯಪನ್ನು ಸರಿ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡ್ಬೋದು. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.